ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಕಾಮತ್ ಅವರು ಹಾಗೂ ಕಿಶನ್ ಮಾತಾಡ್ತಿರ್ತಾರೆ. ಕಿಶನ್, ಡಾಕ್ಟರ್ ಏನಾದ್ರು ಹೇಳಿದ್ರ ಅಂತ ಕಾಮತ್ ಅವರು ಕೇಳ್ತಾರೆ. ಹೌದಪ್ಪ, ಪೂಜಾ ಹುಷಾರಾಗ್ತಿದ್ದಾಳೆ, ನಾರ್ಮಲ್ ಆಗ್ತಿದ್ದಾಳೆ, ಆದಷ್ಟು ಬೇಗ ಅವಳನ್ನ ವಾರ್ಡ್ ಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರಪ್ಪ ಅಂತ ಕಿಶನ್ ಹೇಳ್ತಾರೆ. ಓ ಹೌದಾ, ಸೂಪರ್, ಒಳ್ಳೆ ವಿಷಯನೇ. ಅವಳು ಮನೆಗೆ ಬಂದ ತಕ್ಷಣ ದೃಷ್ಟಿ ತೆಗಿಬೇಕು ಕಣೋ, ಅವಳಿಗೆ ದೃಷ್ಟಿ ಆಗಿದ್ಯೋ ಅಂತ ಕಾಮತ್ ಅವ್ರು ಹೇಳ್ತಿದ್ರೆ, ಸರಿಯಪ್ಪ ಅಂತ ಕಿಶನ್ ಹೇಳ್ತಾರೆ. ಸರಿ ಕಣಪ್ಪ, ಜಾಗ್ರತೆ, ಏನೇ ಬೇಕಾದ್ರೂ ನನ್ಗೆ ಫೋನ್ ಮಾಡು ಸರಿನಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಕಾಮತ್ ಅವರು. ಅದೇ ಸಮಯಕ್ಕೆ ಇಲ್ಲಿ ಆದಿ ಅಪ್ಪ ಅಂತ ಹೇಳಿ ಬರ್ತಾರೆ. ಹಾಸ್ಪಿಟಲ್ಗೆ ಹೋಗಿದ್ನಪ್ಪ, ಪೂಜಾ ಹುಷಾರಾಗ್ತಿದ್ದಾಳಂತೆ ಅಂತ ಆದಿ ಹೇಳ್ತಾರೆ. ಹೌದಪ್ಪ, ನನ್ಗೂ ಗೊತ್ತಾಯ್ತು, ಈಗ ತಾನೇ ಕಿಶನ್ ಫೋನ್ ಮಾಡಿದ್ದ, ಎಲ್ಲ ಹೇಳ್ದ. ಸರಿ, ಹೌದು, ನೀನು US ಗೆ ಹೋಗ್ಬೇಕಾಗಿತ್ತಲ್ವಾ ಇವತ್ತು ಅಂತ ಕಾಮತ್ ಅವ್ರು ಹೇಳ್ತಾರೆ. ಹೌದಪ್ಪ, ಹೋಗ್ಬೇಕಾಗಿತ್ತು, ಮೂಡು ಸರಿ ಇರ್ಲಿಲ್ಲ, ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಇಷ್ಟೆಲ್ಲ ಕನ್ಫ್ಯೂಷನ್ ಇಟ್ಕೊಂಡು ಅಲ್ಲಿ ಹೋಗಿ ಏನೇನೋ ಆಗಿ ಮೀಟಿಂಗ್ ಹಾಳಾಗೋ ಬದಲು ಬೇರೆಯವ್ರನ್ನ ಕಳ್ಸೋದು ಬೆಟರ್ ಅಂತ ಹೇಳಿ ಬ್ರದರ್ ನ ಕಳಿಸ್ತೆಪ್ಪ. ಒಂದ್ ನಿಮಿಷ ಬಂದೆಪ್ಪ ಅಂತ ಹೇಳಿ ಆದಿ ಹೋಗ್ತಾರೆ. ಬ್ರದರ? ಯಾವ ಬ್ರದರು? ಅಷ್ಟು ದೊಡ್ಡ ಪ್ರಾಜೆಕ್ಟ್ ಗೆ ಇವನು ಯಾರನ್ನು ಕಳ್ಸಿದ್ರೆ ಅಲ್ಲೇನಾದ್ರೂ ಎಡವಟ್ಟಾದ್ರೆ ಕಂಪ್ನಿಗೆ ಲಾಸ್ ಆಗುತ್ತಲ್ಲ, ಮೊದ್ಲು ಅವನು ಯಾರನ್ನ ಕಳ್ಸಿದ್ದಾನೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿ ಕಾಮತ್ ಅವರು ಯಾವ್ದೋ ವ್ಯಕ್ತಿಗೆ ಕಾಲ್ ಮಾಡ್ತಾರೆ. ಹೇಳಿ ಸರ್ ಅಂತ ಆ ಕಡೆ ವ್ಯಕ್ತಿ ಹೇಳ್ತಾರೆ. ಆದಿ ಯಾರು US ಗೆ ಕಳ್ಸಿದಾನಲ್ಲ, ಅವನನ್ನ ನಂಬೋದ ನಾವು ಅಂತ ಕಾಮತ್ ಅವ್ರು ಹೇಳ್ತಾರೆ. ಹೌದು ಸರ್, ನಂಬೋದು. ಅವ್ರ ಹೆಸರು ತಾಂಡವ್ ಅಂತ, ಹರಿ ಸರ್ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್, ಯಾವಾಗ್ಲೂ ಇಬ್ರು ಬ್ರದರ್ ಅಂತ ಕರಿತಾ ಇರ್ತಾರೆ. ತುಂಬಾ ಒಳ್ಳೆ ಕೆಲ್ಸಕಾರ ಸರ್. ಇನ್ಫ್ಯಾಕ್ಟ್ ನಾವು ಒಂದ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಿದೀವಲ್ಲ, ಆ ಐಡಿಯಾ ಅವ್ರದೇ ಅಂತ ಆ ವ್ಯಕ್ತಿ ಹೇಳ್ತಿದ್ರೆ, ಹೌದಾ, ಸರಿ ಸರಿ ಅಂತ ಕಾಮತ್ ಅವ್ರು ಹೇಳ್ತಾರೆ. ಯಾಕ್ ಸರ್, ಏನಾದ್ರು ಸಮಸ್ಯೆನಾ ಅಂತ ಆ ವ್ಯಕ್ತಿ ಕೇಳ್ತಾರೆ. ಇಲ್ಲ, ಕೇಳ್ದೆ ಅಷ್ಟೇ ಅಂತ ಕಾಮತ್ ಅವರು ಹೇಳ್ತಾರೆ. ಆಮೇಲೆ ಕಾಮತ್ ಅವರು ಕಾಲ್ ಕಟ್ ಮಾಡ್ತಾರೆ. ಈ ತಾಂಡವ್ ಯಾರು? ನಾನ್ ಅನ್ಕೊಂಡಿರೋ ತಾಂಡವ, ಆದಷ್ಟು ಬೇಗ ಈ ವ್ಯಕ್ತಿನ ನಾನು ಮೀಟ್ ಆಗ್ಲೇಬೇಕು ಅಂತ ಕಾಮತ್ ಅವರು ಅಂತಾರೆ. ಆ ಕಡೆ ಶ್ರೇಷ್ಠ ಹೇಳ್ತಿರ್ತಾರೆ, ತಾಂಡವ್ ಬೇರೆ ಮನೇಲಿಲ್ಲ, ಅವ್ನ್ ನಿಂತಿದ್ರೆ ಎಲ್ಲಾ ಕೆಲ್ಸ ಅವ್ನ್ ಕೈಲೇ ಮಾಡಿಸ್ಬೋದಾಗಿತ್ತು, ಇವಾಗ ನೋಡಿದ್ರೆ ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕಾ? ಅಶೋ, ಎಲ್ಲಾ ಕೆಲ್ಸ ನಾನ್ ಯಾಕೆ ಮಾಡ್ಲಿ, ನಮ್ಮನೇಲಿ ಒಬ್ಳಿತಾಳಲ್ಲ, ಡ್ಯಾಡೀಸ್ ಲಿಟಲ್ ಪ್ರಿನ್ಸ್, ಅವಳ ಕೈಲಿ ಮಾಡಿಸ್ತೀನಿ ಅಂತ ಹೇಳಿ ತನ್ವಿ ಪುಟ ಅಂತ ಶ್ರೇಷ್ಠ ಕರೀತಾರೆ. ತನ್ವಿ ಬರ್ತಾರೆ. ಯಾಕೆ ತನ್ವಿ, ಬೇಜಾರಲ್ಲಿದ್ಯಾ ಅಂತ ಶ್ರೇಷ್ಠ ಕೇಳ್ತಾರೆ. ಏನೂ ಇಲ್ಲ ಅಂತ ತನ್ವಿ ಹೇಳ್ತಾರೆ. ತನ್ವಿ, ನಾನ್ ನಿಂಗೆ ಹೇಳದೆ ಮರ್ತೋದೆ, ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ, ಪೂಜಾ ಹುಷಾರಾಗಿದ್ದಾಳಂತೆ ಅಂತ ಶ್ರೇಷ್ಠ ಹೇಳ್ತಾರೆ. ಆಂಟಿ ಹಾಸ್ಪಿಟಲ್ಗೆ ಹೋಗೇ ಇಲ್ಲ, ಯಾಕೆ ನನ್ನ ಹತ್ರ ಇಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ಅಂತ ತನ್ವಿ ಮನ್ಸಲ್ಲಿ ಅನ್ಕೋತಾರೆ. ಸಾರಿ ತನ್ವಿ, ನಾನು ಅಲ್ಲಿಗೆ ಹೋಗ್ಬಾರ್ದಾಗಿತ್ತು, ಇವಾಗ ನಂಗೆ ರಿಗ್ರೆಟ್ಸ್ ಫೀಲ್ ಆಗ್ತಿದೆ ಅಂತ ಶ್ರೇಷ್ಠ ಹೇಳ್ತಾರೆ. ಯಾಕಂಟಿ ಅಂತ ತನ್ವಿ ಪ್ರಶ್ನೆ ಮಾಡ್ತಾರೆ. ಹಿಂಗೆ ಗೊತ್ತಲ್ಲ ತನ್ವಿ, ನಿಮ್ಮ ಅಜ್ಜಿ ನನ್ಗೆ ಬಾಯ್ ಬಂದಂಗೆಲ್ಲ ಬೈದ್ಬಿಟ್ರು. ಸರಿ, ನನಗ್ ಮಾತ್ರ ಅಲ್ಲ, ನಿನ್ಗೂ ಕೂಡ ಚೆನ್ನಾಗ್ ಬೈದ್ರು. ಎಲ್ಲಿ ಆ ಮನೆ ಹಾಡಿ ತನ್ವಿ ಅಂತ ಕೇಳಿದ್ರು. ಅವಳೇನಾದ್ರೂ ಬಂದಿದ್ರೆ ಅವಳ ಕಾಲ್ನ ಮುರಿದ್ ಬಿಡ್ತಿದೆ ಅಂತ ಹೇಳಿದ್ರು ಅಂತ ಶ್ರೇಷ್ಠ ಹೇಳ್ತಾರೆ. ಏನಂಟಿ ಅಜ್ಜಿ ಹಾಗೆಲ್ಲ ಮಾತಾಡಿದ್ರ ಅಂತ ತನ್ವಿ ಕೇಳ್ತಾರೆ. ಶೋ, ಇನ್ನು ಏನೇನೋ ಹೇಳಿದ್ರು ತನ್ವಿ. ಅಲ್ಲಿರೋರೆಲ್ಲ ನನ್ನೇನೆ ನೋಡ್ತಾ ಇದ್ರು. ಅಲ್ಲ ತನ್ವಿ, ಒಂದ್ ಚಿಕ್ಕ ಮಗು ಹತ್ರ ಹೇಗ್ ಮಾತಾಡ್ಬೇಕು ನಾವು ಕಾಮನ್ ಸೆನ್ಸ್ ಇಲ್ವಲ್ಲ ನಿಮ್ಮ ಅಜ್ಜಿಗೆ ಅಂತ ಶ್ರೇಷ್ಠ ಹೇಳ್ತಾರೆ. ಅಜ್ಜಿ ಸುಮ್ನೆನೆ ಇದ್ರು, ಈ ಆಂಟಿ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾ ತನ್ವಿ ಮನ್ಸಲ್ಲಿ ಅನ್ಕೋತಾರೆ. ಅಷ್ಟೇ ಅಲ್ಲ ಪುಟ್ಟ, ತನ್ವಿಗೆ ಮಾನ ಮರ್ಯಾದೆನೇ ಇಲ್ಲ, ಹೋಗಿ ಹೋಗಿ ಅವ್ರ ಮನೆ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಬಾಯಿ ಬಂದಂಗೆಲ್ಲ ಬೈದ್ಬಿಟ್ರು ಪುಟ್ಟ ಅಂತ ಶ್ರೇಷ್ಠ ಹೇಳ್ತಿದ್ರೆ, ಸುಳ್ಳು, ಎಲ್ಲ ಸುಳ್ಳು ಅಂತ ತನ್ವಿ ಮನ್ಸಲ್ಲಿ ಅನ್ಕೋತಾರೆ. ನಿಜ ಹೇಳ್ತೀನಿ ತನ್ವಿ, ಅವ್ರು ಯಾರಿಗೂ ನಿನ್ ಮೇಲೆ ಪ್ರೀತಿನೇ ಇಲ್ಲ, ನೀನಂತೂ ಹಾಸ್ಪಿಟಲ್ ಹೋಗಿ ಆ ಪೂಜೆ ಮುಖ ನೋಡೋ ಆಸೆ ಅಂತೂ ನೀನು ಬಿಟ್ಬಿಡು. ತಪ್ಪಿ ತನ್ವಿ, ನೀನೇನಾದ್ರೂ ಅಲ್ಲಿ ಹೋದ್ರೆ ನಿಮ್ಮಜ್ಜಿ ಎಲ್ರೂ ಮುಂದೆ ಬೈದು ನಿನ್ಗೆ ಅವಮಾನ ಮಾಡ್ತಾರೆ. ಅಷ್ಟೇ ಅಲ್ಲ ತನ್ವಿ, ಇನ್ನು ನಿಮ್ ಸುನಂದ ಅಜ್ಜಿ ಇದಾರಲ್ಲ, ಅವ್ರಂತೂ ನಿನ್ಗೆ ಬಾಯಿ ಬಂದಂಗೆ ಬೈದ್ಬಿಟ್ರು ಅಂತ ಶ್ರೇಷ್ಠ ಹೇಳ್ತಿದೆ. ಇಲ್ಲಿ ತನ್ವಿ ಸುನಂದ ತನ್ವಿನ ತಪ್ಕೊಂಡು ಕಣ್ಣೀರ್ ಹಾಕಿದ್ದು ಹಾಗೆ ಮನೆಗ್ ಬಾ ಅಂತ ಹೇಳಿದಿನ ತನ್ವಿ ನೆನ್ಪಿಸ್ಕೋತಾರೆ. ನಿಮ್ ಕುಸುಮ ಅಜ್ಜಿ ಅಂತೂ ಅವಳು ನನ್ ಮೊಮ್ಮಗಳ ಅಲ್ಲ, ಅವಳು ನನ್ ಪಾಲ್ಗೆ ಸತೋದ್ಲು ಅಂತ ಹೇಳ್ಬಿಟ್ರು ಅಂತ ಶ್ರೇಷ್ಠ ಹೇಳ್ತಾರೆ. ನಾನು ಹೋದಾಗ ಯಾರೊಬ್ರು ಒಂದ್ ಮಾತು ಬಾಯ್ಲಿಲ್ಲ, ಇನ್ನು ಶ್ರೇಷ್ಠ ಆಂಟಿ ಮುಂದೆ ಬಾಯ್ತಾರ, ಯಾಕಿಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ಇವರು ಅಂತ ತನ್ವಿ ಮನ್ಸಲ್ಲಿ ಅನ್ಕೋತಾರೆ. ಅಶೋ ತನ್ವಿ, ಇನ್ನು ನಿಮ್ಮ ಅಮ್ಮನ್ ಬಗ್ಗೆ ಅಂತೂ ಹೇಳದೆ ಬೇಡ, ಶೀಸ್ ಎಮೋಷನಲ್ ಲೆಸ್, ಪೂಜೆಗೆ ಹೀಗಾಗಿದೆ ಅಂತ ಅವಳಿಗೆ ಗೊತ್ತಿದೆ, ಆರಾಮಾಗಿ ಆಫೀಸ್ಗೆ ಹೋಗಿದ್ದಾಳೆ, ಇನ್ನು ನಿನ್ ಮೇಲಂತೂ ಮಗಳನೋ ಪಾವನೆನೇ ಇಲ್ಲ ಅವಳಿಗೆ. ತನ್ವಿ, ನಂಗಂತೂ ಅನಿಸ್ತಿದೆ ನೀನು ರಾಂಗ್ ಪ್ಲೇಸ್ ಅಲ್ಲಿ ಹುಟ್ಬಿಟ್ಟಿದ್ಯಾ ಅಂತ, ನಿನ್ನಂತ ಒಳ್ಳೆ ಹುಡುಗಿ ಆ ಮನೇಲಿ ಇರ್ಲೇಬಾರ್ದಾಗಿತ್ತು ತನ್ವಿ, ಅವರಂತೂ ರಿಯಲಿ ಬ್ಯಾಡ್ ಪೀಪಲ್, ಅವ್ರು ಯಾರು ನಿನ್ ಲೆವೆಲ್ಗಂತೂ ಇಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ. ಆಗ ಇಲ್ಲಿ ತನ್ವಿ ಆದಿ ಹೇಳಿರೋ ಮಾತನ್ನ ನೆನ್ಪಿಸ್ಕೋತಾರೆ. ತನ್ವಿ, ನಿಜವಾಗ್ಲೂ ನಿಮ್ಮಮ್ಮ ನೀನ್ ಇಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೋತಾರೆ, ಅವಾಗ ಕಣ್ಣೀರಾಗ್ತಾರೆ ಅನ್ನೋದನ್ನ ನೆನ್ಪಿಸ್ಕೋತಾರೆ ತನ್ವಿ. ಅಲ್ಲ, ಅಮ್ಮನ್ ಬಗ್ಗೆ ಯಾಕೆ ತರ ಹೇಳ್ತಿದ್ದಾರೆ, ಏನಾರು ಹೇಳಿ ನನ್ನ ಮ್ಯಾನಿಪುಲೇಟ್ ಮಾಡ್ತಿದಾರ ಅಂತ ತನ್ವಿ ಮನ್ಸಲ್ಲಿ ಅನ್ಕೋತಾರೆ. ನಿಮ್ಮ ಅಮ್ಮಂಗಂತೂ ಆ ಕೆಲ್ಸ ಸಿಕ್ಕದ್ಮೇಲೆ ಆ ಕೆಲ್ಸನೇ ಎಲ್ಲ ಆಗ್ಬಿಟ್ಟಿದೆ, ಯೋಗ್ಯತೆ ಮೀರಿ ಆ ಕೆಲ್ಸ ಸಿಕ್ಬಿಟ್ಟಿದ್ಯಲ್ಲ, ಅದಕ್ಕೆ ಅವಳಿಗೆ ಏನೋ ಸಾಧಿಸ್ಬಿಟ್ಟಿದೀನಿ ಅನ್ನೋ ದಿಮಾಕ್ ಅವಳಿಗೆ, ಮಕ್ಳು ಹೇಗಾದ್ರೂ ಸಾಯ್ಲಿ, ನಿಮ್ಮ ಅಮ್ಮಂಗಂತೂ ಏನು ಆಗ್ಬೇಕಾಗಿದ್ದಿಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ. ಅಲ್ಲ, ಯಾಕಿಷ್ಟೊಂದು ಸುಳ್ಳು ಹೇಳಿ ಮ್ಯಾನಿಪುಲೇಟ್ ಮಾಡ್ತಾ ಇದ್ದ, ನನ್ಗೂ ಮತ್ತೆ ಅಮ್ಮಂಗೂ ಆಗಿರೋ ಜಗಳನ ಇಟ್ಕೊಂಡು ನನ್ನ ಅಮ್ಮನಿಂದ ದೂರ ಮಾಡ್ತಿದಾರ, ನನ್ನ ಮತ್ತೆ ಅಮ್ಮನ್ ಮಧ್ಯೆ ಇರೋ ಗ್ಯಾಪ್ ನ ಜಾಸ್ತಿ ಮಾಡ್ತಿದಾರ ಅಂತ ತನ್ವಿ ಮನ್ಸಲ್ಲಿ ಅನ್ಕೋತಾರೆ. ಆಮೇಲೆ ಏನ್ ಗೊತ್ತಾ ಪುಟ್ಟ ಅಂತ ಶ್ರೇಷ್ಠ ಹೇಳ್ತಿರ್ತಾರೆ. ತನ್ವಿ ಏನೋ ಯೋಚನೆ ಮಾಡೋದನ್ನ ಶ್ರೇಷ್ಠ ನೋಡ್ತಾರೆ. ಅಶೋ ಪುಟ್ಟ, ಯಾಕಿಷ್ಟು ಬೇಜಾರ್ ಮಾಡ್ಕೊಂಡಿದ್ಯಾ, ಮೊದ್ಲು ಕೂತ್ಕೊ ನೀನು. ತನ್ವಿ, ನಿಮ್ಮನೆಯವರೆಲ್ಲ ಬೈತಾರೆ ಅಂತ ನೀನು ಬೇಜಾರ್ ಮಾಡ್ಕೋಬೇಡ, ಅವರೆಲ್ಲ ನಿನ್ನ ರಿಜೆಕ್ಟ್ ಮಾಡಿದ್ರೆ ಏನಂತೆ, ನಾನು ನಿನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ, ಇನ್ನು ನಮ್ಮ ಮಗಳಿಗಿಂತ ಹೆಚ್ಚು ನೀನು ಆ ಮನೆ ಬಗ್ಗೆ ಯೋಚನೆ ಮಾಡೋದೇನೆ ಬಿಟ್ಬಿಡು. ಕೇಳಿಸ್ತಾ ಪುಟ್ಟ, ಅರ್ಥ ಆಯ್ತಾ ಅಂತ ಶ್ರೇಷ್ಠ ಹೇಳ್ತಾರೆ. ಆಂಟಿ, ಇವತ್ ಮಾತಾಡಿದ್ ಮಾತ್ರ ಸುಳ್ಳ ಅಥವಾ ಇಷ್ಟ ದಿನ ಹೇಳಿದೆಲ್ಲ ಸುಳ್ಳ? ಹಾಗಾದ್ರೆ ಇಷ್ಟು ದಿನ ತೋರಿಸಿರೋ ಪ್ರೀತಿ ಸುಳ್ಳ? ನಾನೇನಾದ್ರೂ ಮೋಸ ಹೋಗ್ಬಿಡ್ನ ಅಂತ ತನ್ವಿ ಮನ್ಸಲ್ಲಿ ಅನ್ಕೋತಾರೆ. ತನ್ವಿ ಪುಟ್ಟ, ಹೆಗ್ಲ ಮೇಲೆ ಮಲ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಮಕ್ಳೆ ತಾಯಿ ಹೆಗ್ಲ ಮೇಲೆ ಮಲ್ಕೊಂಡಾಗ ಅನ್ಸುತ್ತೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ತನ್ವಿನ ಹೆಗ್ಲ ಮೇಲೆ ಮಲಗಿಸ್ಕೋತಾರೆ.
ಸರಿ ಆಂಟಿ ನಾನು ಹೋಗಿ ಹೋಮ್ವರ್ಕ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಿರೋ ತನ್ವಿನ ತಡೀತಾರೆ. ಅಲ್ಲ ತನ್ವಿ ನೀನ್ ಹೋಗ್ಬಿಟ್ರೆ ಹೇಗೆ, ಐ ಮೀನ್ ನಾನ್ ಬೇರೆ ಆಫೀಸ್ ಇಂದ ಲೇಟ್ ಆಗಿ ಬಂದಿದ್ದೀನಿ, ಬೇರೆ ಮನೇಲಿಲ್ಲ, ಕಿಚನ್ ಫುಲ್ ಮೆಸ್ಸಿ ಆಗ್ಬಿಟ್ಟಿದೆ, ನನಗೂ ಯಾಕೋ ಸಿಕ್ಕಾಪಟ್ಟೆ. ಇಬ್ರು ಶೇರ್ ಮಾಡ್ಕೊಂಡು ಕೆಲಸ ಮಾಡೋಣ, ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ ಅಂತ ಶ್ರೇಷ್ಠ ಹೇಳ್ತಾರೆ. ಓಕೆ ಆಂಟಿ ಅಂತ ತನ್ವಿ ಹೇಳ್ತಾರೆ. ಸರಿ ಬಾ ಅಂತ ಹೇಳಿ ಕಿಚನ್ ಕರ್ಕೊಂಡು ಹೋಗ್ತಾರೆ ಶ್ರೇಷ್ಠ. ಸರಿ ತನ್ವಿ ಪಾತ್ರೆನ ನೀನ್ ತೊಳಿ, ನಾನು ಕಿಚನ್ ಸ್ಲಾಬ್ ನ ಕ್ಲೀನ್ ಮಾಡ್ಕೋತೀನಿ ಅಂತ ಶ್ರೇಷ್ಠ ಹೇಳ್ತಾರೆ. ಹಾಗೆ ಅಲ್ಲಿ ಸಿಂಕ್ ಅಲ್ಲಿ ಒಂದು ರಾಶಿ ಪಾತ್ರೆಗಳು ಬಿದ್ದಿರುತ್ತೆ. ಅದು ನೋಡಿ ತನ್ವಿ ಶಾಕ್ ಆಗ್ತಾರೆ. ಇಲ್ಲಿ ಶ್ರೇಷ್ಠ ಇನ್ನೊಂದ್ ಪಾತ್ರೆ ನೋಡ್ಬಿಟ್ಟು ತನ್ವಿ ಪುಟ್ಟ ಇದನ್ನ ವಾಶ್ ಮಾಡ್ಕೊಡ್ತೀಯ ಅಂತ ಹೇಳಿ ಆ ಪಾತ್ರೆನೂ ಕೊಡ್ತಾರೆ. ಆಗ ತನ್ವಿ ಶಾಕ್ ಅಲ್ಲಿ ನೋಡ್ತಿರ್ತಾರೆ. ಏನ್ ತನ್ವಿ ಈ ತರ ನೋಡ್ಕೊಂಡು ನಿಂತ್ಕೊಂಡ್ರೆ ಹೇಗೆ, ಈಗ್ಲೇ ನೀನು ಪಾತ್ರೆ ತೊಳೆಯೋದನ್ನ ಶುರು ಮಾಡ್ಬಿಡು, ಆಮೇಲೆ ಕಸ ಗುಡ್ಸಿ ಮನೆ ಒರೆಸ್ಬಿಡೋಣ ಅಂತ ಶ್ರೇಷ್ಠ ಹೇಳ್ತಾರೆ. ತನ್ವಿ ಹೂ ಅಂತ ಹೇಳಿ ತಲೆ ಅಲ್ಲಾಡಿಸ್ತಾರೆ. ಸರಿ ತನ್ವಿ ಒಂದ್ ಕೆಲ್ಸ ಮಾಡು, ನೀನು ಪಾತ್ರೆ ತೊಳಿತಿರು, ನಾನ್ ರೂಮ್ ಹೋಗಿ ಕ್ಲೀನ್ ಮಾಡ್ಕೊ ಬರ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ. ನಾನೇನ್ ಹೋಗಿ ರೂಮ್ ನ ಕ್ಲೀನ್ ಮಾಡ್ತೀನಿ, ಹೋಗಿ ಆರಾಮಾಗಿ ಮಲ್ಗಿದ್ ಬರ್ತೀನಿ ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ಅಶೋ ಇಷ್ಟೊಂದ್ ಪಾತ್ರೆನ ನನ್ ಲೈಫ್ ಅಲ್ಲಿ ಅಮ್ಮ ಒಂದಿನನು ಒಂದ್ ಸಣ್ಣ ಕೆಲ್ಸನೂ ಮಾಡ್ಸಿರ್ಲಿಲ್ಲ ಅಂತ ತನ್ವಿ ಮನ್ಸಲ್ಲಿ ಅನ್ಕೋತಾರೆ. ಏನು ಇಲ್ಲಿ ಬಂದ್ಬಿಟ್ಟು ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೇನೆ, ನೀನೇನು ದೊಡ್ಡ ಮಹಾರಾಣಿನ, ನೋಡ್ತಾ ಇರು ನಿಮ್ಮಪ್ಪ ಬರೋ ಅಷ್ಟ್ರಲ್ಲಿ ನಿನ್ನ ನಾನು ಸರ್ವೆಂಟ್ ಮಾಡ್ಕೋತೀನಿ ಅಂತ ಹೇಳಿ ಶ್ರೇಷ್ಠ ಹೋಗ್ತಾರೆ. ಇಲ್ಲಿ ತನ್ವಿ ಪಾತ್ರೆನ ತೊಳಿತಾರೆ. ಆಮೇಲೆ ಬೆಳಗ್ಗೆ ಆಗ್ತಿದ್ದಂಗೆ ಕುಸುಮ ಹೇಳ್ತಿರ್ತಾರೆ. ಅಲ್ಲ ಫ್ರೆಂಡು ನನ್ ಮೆಸೇಜ್ಗೆ ರಿಪ್ಲೈ ಮಾಡ್ತಿಲ್ವಲ್ಲ, ಭಾಗ್ಯ ಹೇಳಿದ್ದು ಸರಿಯಾಗೇ ಇದೆ, ಏನೋ ಸಮಸ್ಯೆ ಆಗಿದೆ, ಏನಪ್ಪಾ ಭಗವಂತ ದಿನಕ್ಕೊಂದು ನಮ್ಗೆ ಸಮಸ್ಯೆ ಮೇಲೆ ಸಮಸ್ಯೆ ಕೊಡ್ತಾನೆ ಇದೆಯಾ, ಇವಾಗ ನೋಡಿದ್ರೆ ನಮ್ ಹುಡ್ಗಿ ತನ್ವಿ ಸಮಸ್ಯೆ ಆಯ್ತು, ಇವಾಗ ನೋಡಿದ್ರೆ ಇನ್ನೊಂದು ಸಮಸ್ಯೆ ತಂದಿಟ್ಟಿದ್ಯಲ್ಲ, ಇದಕ್ಕಿದಂಗೆ ನನ್ ಫ್ರೆಂಡ್ಗೆ ಏನಾಯ್ತು, ಅಲ್ಲ ಭಾಗ್ಯ ಹೇಳಿದ್ಲು, ಇಲ್ಲ ಅತ್ತೆ ಆ ಜಗಳನೂ ಇಲ್ಲ ಯಾವ ಮನಸ್ತಾಪ ಏನೂ ಆಗಿಲ್ಲ ಅಂತ, ಇವನ್ ಯಾಕೆ ಈ ತರ ಆಡ್ತಿದ್ದಾನೆ, ಏನೋ ವಿಚಿತ್ರಪ್ಪ, ಇಷ್ಟು ದಿನ ಆಯ್ತು ಪರಿಚಯ ಆಗಿದೆ, ಮೊದಲನೇ ಸರಿ ಈ ತರ ಆಗಿರೋದು, ಏನೋ ಒಂದು ಸಮಸ್ಯೆ ಆಗಿರ್ಲೇಬೇಕು, ಫ್ರೆಂಡಿಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಕುಸುಮ ಆದಿಗೆ ಕಾಲ್ ಮಾಡ್ತಾರೆ. ಹಾಗೆ ಇಲ್ಲಿ ಕಾಲ್ ಮಾಡ್ತಾರೆ, ಕಾಲ್ ನ ಪಿಕ್ ಮಾಡಲ್ಲ. ಅದಕ್ಕೆ ಇಲ್ಲಿ ಕುಸುಮ ಅವರು ವಾಯ್ಸ್ ಮೆಸೇಜ್ ನ ಕಳಿಸ್ತಾರೆ. ಗುಡ್ ಮಾರ್ನಿಂಗ್ ಫ್ರೆಂಡು, ಏನಾಗಿದೆ ನಿಂಗೆ, ನನ್ ಮೆಸೇಜ್ ಮಾಡಿದ್ರೆ ನನ್ ಮೆಸೇಜ್ ನ ನೋಡ್ತೀಯಾ, ಆದ್ರೆ ರಿಪ್ಲೈನೇ ಮಾಡಲ್ಲ, ಫೋನ್ ಮಾಡಿದ್ರೆ ಫೋನು ತಗೋತಿಲ್ಲ, ನೋಡು ಫ್ರೆಂಡು ಈ ಗೆಳತಿ ಮೇಲೆ ಒಂದಿಷ್ಟು ಪ್ರೀತಿ ಅನ್ನೋದಿದ್ರೆ ನನ್ಗೆ ನೀನು ಈಗ್ಲಿಂದ ಹೀಗೆ ಸಿಗ್ಬೇಕು, ಎಲ್ಲಿ ಬರ್ಬೇಕು ಅಂತ ಹೇಳು ನಾನು ಬರ್ತೀನಿ, ನೀನು ಸಿಗ್ಬೇಕಾದ್ರೆ ಸಿಗ್ಬೇಕಷ್ಟೇ ಅಂತ ಹೇಳಿ ವಾಯ್ಸ್ ಮೆಸೇಜ್ ನ ಕಳಿಸ್ತಾರೆ ಕುಸುಮ ಅವರು. ಹಾಗೆ ಆ ಕಡೆ ತನ್ವಿ ಕಾಲೇಜ್ಗೆ ರೆಡಿ ಆಗಿರ್ತಾರೆ. ಬಾಕ್ಸ್ ಹಾಕೋಬೇಕಾದ್ರೆ ಆಂಟಿ ಕಾಲೇಜ್ಗೆ ಲೇಟ್ ಆಯ್ತು ಹೊರಡೋಣ ಅಂತ ಹೇಳಿ ಏನೋ ಮಾತಾಡಕ್ ಹೋಗ್ತಾರೆ. ಅಷ್ಟೊತ್ತಿಗೆ ಶ್ರೇಷ್ಠ ಹೌದಾ ಸರಿ ಸರಿ ಬಾಬಾ ಅಂತ ಹೇಳಿ ಅರ್ಜೆಂಟ್ ಮಾಡ್ತಾರೆ. ಅದು ನೋಡಿ ತನ್ವಿ ಬೇಜಾರಾಗ್ತಾರೆ. ಇಲ್ಲಿ ಶ್ರೇಷ್ಠ ಮನೆ ಬಾಗ್ಲಾಗ್ಬೇಕಾದ್ರೆ ಬಾಯ್ಕೋತಿರ್ತಾರೆ. ಏನೋ ಒಂದೆರಡು ದಿನ ಬಾ ಇವಳನ್ನ ಡ್ರಾಪ್ ಮಾಡಿ ತಿಕ್ಕೊಂಡಿದ್ದಾಳೆ, ಇವಳು ನೀನು ದೊಡ್ಡ ಮಹಾರಾಣಿ ಅಂತ ಅನ್ಕೊಂಡಿದ್ದಾಳ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ಮನೆ ಬಾಗ್ಲಾಗ್ತಿದಂಗೆ ಬಾಯ್ ತನ್ವಿ ಬಾಯ್ ಅಂತ ಹೇಳಿ ಹೊರಟೋಗ್ತಾರೆ ಶ್ರೇಷ್ಠ. ಶ್ರೇಷ್ಠ ಆಂಟಿ ಅಂತ ಎಷ್ಟೇ ಕರೆದ್ರು ಶ್ರೇಷ್ಠ ಹೊರಟೋಗ್ತಾರೆ. ಅಲ್ಲ ಇವ್ರು ಯಾಕೆ ತರ ಆಡ್ತಿದ್ದಾರೆ, ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಕ್ಕಲ್ವಾ ನಾನ್ ಇಷ್ಟೊತ್ತರೆಗೂ ವೇಟ್ ಮಾಡಿದ್ದು, ಒಂಥರ ವಿಚಿತ್ರವಾಗಿ ಆಡ್ತಿದಾರಪ್ಪ ಅಂತ ತನ್ವಿ ಬೈತಿರ್ತಾರೆ. ಆ ಕಡೆ ಕಿಶನ್ ಆಸ್ಪತ್ರೆಯಿಂದ ಆಚೆ ಕುತ್ಕೊಂಡು ಕಾಯ್ತಾ ಇರ್ತಾರೆ. ಅದೇ ಸಮಯಕ್ಕೆ ಭಾಗ್ಯ ಬರ್ತಾರೆ. ಅದೇ ಸಮಯಕ್ಕೆ ಡಾಕ್ಟರ್ ಹಾಸ್ಪಿಟಲ್ ಒಳಗಡೆ ಹೋಗ್ತಿರ್ತಾರೆ. ಕಿಶನ್ ಡಾಕ್ಟರ್ ಬಂದ್ರು ಅಂತ ಹೇಳಿ ಕಿಶನ್ ಕರ್ಕೊಂಡು ಡಾಕ್ಟರ್ ಹತ್ರ ಮಾತಾಡಕ್ ಹೋಗ್ತಾರೆ ಭಾಗ್ಯ. ಡಾಕ್ಟರ್ ಇವಾಗ ನಮ್ ಪೂಜಾ ಹೇಗಿದ್ದಾಳೆ ಅಂತ ಭಾಗ್ಯ ಕೇಳ್ತಾರೆ. ಪರವಾಗಿಲ್ಲ ಭಯ ಪಡ ಅಂತದ್ದು ಏನೂ ಇಲ್ಲ, ಇವಾಗ ಚೇತರಿಸ್ಕೊತಿದ್ದಾರೆ ಅಂತ ಡಾಕ್ಟರ್ ಹೇಳ್ತಿದ್ರೆ. ಹೌದಾ ಡಾಕ್ಟರ್, ಹಾಗಾದ್ರೆ ನಾವು ಅವಳನ್ನ ನೋಡ್ಬೋದಾ ಅಂತ ಭಾಗ್ಯ ಹೇಳ್ತಾರೆ. ಇನ್ ಸ್ವಲ್ಪ ಹೊತ್ತಲ್ಲೇ ಅವಳನ್ನ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ, ಅವಾಗ ನೋಡ್ಬೋದು ಅಂತ ಹೇಳಿ ಡಾಕ್ಟರ್ ಹೋಗ್ತಿದ್ರೆ. ಭಾಗ್ಯಂಗಂತೂ ಖುಷಿ ಆಗುತ್ತೆ, ನಮ್ ಪೂಜಾ ಚೇತರಿಸ್ಕೊತಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು. ಅಬ್ಬಾ ಇವಾಗ ನಂಗೆ ಜೀವ ಬಂದಂಗಾಯ್ತು ಅಂತ ಭಾಗ್ಯ ಹೇಳ್ತಿದ್ರೆ. ಅರ್ಕೆ ಎಲ್ಲ ಹೊತ್ತು ಪ್ರತಿಕ್ಷಣ ಪೂಜಂಗೋಸ್ಕರ ಮಿಡಿಯೋ ಅಕ್ಕ ಇರ್ಬೇಕಾದ್ರೆ ಅವಳು ಹುಷಾರಾಗೆ ಆಗ್ತಾಳೆ ಅಂತ ನನಗೆ ಗೊತ್ತಿತ್ತು ಅಂತ ಕಿಶನ್ ಹೇಳ್ತಾರೆ. ಗೊತ್ತಿಲ್ಲ ಕಿಶನ್, ಅವಳಿಗೆ ತರ ನಾನಂತೂ ತುಂಬಾ ಬೇಜಾರಲ್ಲಿದ್ದೆ, ತುಂಬಾ ನೋವಾಗ್ತಿತ್ತು, ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ, ಇವಾಗ ನಮ್ ಪೂಜಾ ಹುಷಾರಾಗಿದ್ಲು ಅಂತ ಹೇಳ್ತಿದ್ರಲ್ಲ ನನ್ಗಂತೂ ಖುಷಿ ಆಗ್ತಿದೆ, ಅವಳನ್ನ ಆ ತರ ಸ್ಥಿತಿಲಿ ನನ್ ಕೈಲಿ ನೋಡಕ್ ಆಗ್ತಿರ್ಲಿಲ್ಲ ಕಿಶನ್ ಅಂತ ಹೇಳಿ ಭಾಗ್ಯ ಕಣ್ಣೀರಾಗ್ತಿದ್ರೆ. ಭಾಗ್ಯನ್ ಮಾತ್ ಕೇಳಿ ಕಿಶನ್ ಕಣ್ಣೀರಾಗ್ತಾರೆ. ಒಂಥರ ನಮ್ ಪೂಜಾ ನನ್ ಚಿಕ್ಕ ಮಗಳಿದ್ದಂಗೆ ಅಂತ ಭಾಗ್ಯ ಹೇಳ್ತಾರೆ. ಚಿಕ್ಕ ಮಗಳು ಅಂತ ಹೇಳಿದಾಗ ನಂಗೆ ತನ್ವಿ ನೆನ್ಪದ್ಲು, ನಿನ್ನೆ ತನ್ವಿ ಹಾಸ್ಪಿಟಲ್ಗೆ ಬಂದಿದ್ಲು ಅಂತ ಕಿಶನ್ ಹೇಳ್ತಾರೆ. ಹೌದಾ ಅಂತ ಭಾಗ್ಯ ಶಾಕಲ್ ಕೇಳ್ತಾರೆ. ಹೌದು ನೆನ್ನೆ ತನ್ವಿ ಬಂದಿದ್ಲು, ಅವಳ ಮಾತೆಲ್ಲ ಕೇಳ್ತಿದ್ರೆ ನನ್ಗೆ ನಿಮ್ದೆ ನೆನ್ಪಾಗ್ತಿತ್ತು ಅಂತ ಕಿಶನ್ ಹೇಳ್ತಾರೆ. ಹೌದು ಕಿಶನ್, ಮಕ್ಕಳಿಗೆ ಚಿಕ್ಕಿ ಅಂದ್ರೆ ಪ್ರಾಣ ಅಲ್ವಾ ಅಂತ ಭಾಗ್ಯ ಹೇಳ್ತಾರೆ. ಆ ಕಡೆ ಸೀದಾ ಕುಸುಮ ಅವರು ಆದಿ ಆಫೀಸ್ಗೆ ಹೋಗಿ ಸೆಕ್ಯೂರಿಟಿ ಜೊತೆ ಜಗಳಾಡ್ತಿರ್ತಾರೆ. ಯಾರ್ ನೀವು ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಏನು ಯಾರು ಅಂತ ಕೇಳ್ತಿದ್ಯಾ ಅಂತ ಹೇಳಿ ಆವಾಜ್ ಆಗ್ತಿರ್ತಾರೆ ಕುಸುಮ ಅವರು. ಅದನ್ನ ಆದಿ ಕೇಳ್ಕೊಂಡು ಸೆಕ್ಯೂರಿಟಿನ ಕರೀತಾರೆ. ಅಲ್ಲ ಅವಾಗಿಂದ ನೋಡ್ತಾ ಇದ್ದೀನಿ ಯಾರೋ ಹೆಂಗ್ಸು ಆತರ ಕೂಗಾಡ್ತಿದಾರಲ್ಲ, ಯಾರದು ಅಂತ ಆದಿ ಕೇಳ್ತಾರೆ. ಸರ್ ಯಾವ್ದೋ ಒಂದು ಹೆಂಗ್ಸು ಬಂದಿದ್ದಾರೆ ಕೂಗಾಡ್ತಿದ್ದಾರೆ ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಆ ಕಡೆ ಕುಸುಮ ಕೂಗಾಡ್ತಿರ್ತಾರೆ. ನೋಡಿ ಸರ್ ಆ ಹೆಂಗ್ಸು ಹೇಗೆ ಕೂಗಾಡ್ತಿದ್ದಾರೆ ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಹೌದಾ ಸರಿ ನಾನೇ ಬರ್ತೀನಿ ಬನ್ನಿ ಅಂತ ಹೇಳಿ ಆದಿ ಆಚೆ ಬರ್ತಾರೆ. ಕುಸುಮ ನೋಡಿ ಶಾಕ್ ಆಗ್ತಾರೆ. ಅರೆ ಕೇಳ್ತಿ ಏನು ನೀವಿಲ್ಲಿ ಅಂತ ಆದಿ ಕೇಳ್ತಾರೆ. ಮತ್ತೆ ಇನ್ನೇನ್ ಮಾಡ್ಲಿ, ನಿನ್ ಜೊತೆ ಮಾತಾಡ್ಬೇಕು ಮನೆಗ್ ಬಾ ಅಂತ ಹೇಳಿ ನಾನು ಕರ್ದೆ ಅಲ್ವಾ, ನೀನು ಬರ್ಲಿಲ್ಲ, ಅದಕ್ಕೆ ನಿನ್ನ ನೋಡ್ಕೊಂಡು ಆಫೀಸ್ ವರ್ಗೂ ನಾನ್ ಬಂದೆ ಅಂತ ಕುಸುಮ ಹೇಳ್ತಾರೆ. ಸರಿ ಒಳಗಡೆ ಬನ್ನಿ ಅಂತ ಆದಿ ಹೇಳ್ತಾರೆ. ಕುಸುಮ ಸೆಕ್ಯೂರಿಟಿಗೆ ಲುಕ್ ಕೊಡ್ತಾರೆ. ಆ ಕಡೆ ತನ್ವಿ ಕಾಲೇಜಿಂದ ನಡ್ಕೊಂಡ್ ಬರ್ತಿರ್ತಾರೆ. ಅಲ್ಲ ಇವತ್ತು ಶ್ರೇಷ್ಠ ಆಂಟಿ ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ವಾ, ಇನ್ನೂ ಯಾಕೆ ಬಂದಿಲ್ಲ ಅಂತ ಹೇಳಿ ಕಾಲ್ ಮಾಡ್ತಾರೆ ತನ್ವಿ. ಆ ಕಡೆ ಶ್ರೇಷ್ಠ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಪಾರ್ಟಿ ಮಾಡ್ತಿರ್ತಾರೆ. ಆ ಕಡೆ ಶ್ರೇಷ್ಠ ಅಂತೂ ಕೋಪ ಮಾಡ್ಕೊಂಡು ತನ್ವಿ ಕಾಲ್ ನ ಕಟ್ ಮಾಡ್ತಾರೆ. ಇನ್ನೊಂದ್ ಕಡೆ ತನ್ವಿ ಅನ್ಕೋತಾರೆ, ಅರೆ ಇವ್ರು ಯಾಕೆ ನನ್ ಕಾಲ್ ಕಟ್ ಮಾಡ್ತಿದ್ದಾರೆ, ಅಟ್ಲೀಸ್ಟ್ ಕರ್ಕೊಂಡು ಹೋಗಕ್ಕೆ ಬರ್ತೀನೋ ಅಥವಾ ಇಲ್ವೋ ಅಂತ ಹೇಳ್ಬೇಕಲ್ವಾ, ಇಲ್ಲಾಂದ್ರೆ ನಂಗೆ ಹೇಗೆ ಗೊತ್ತಾಗುತ್ತೆ, ಇನ್ನೊಂದ್ಸಲ ಫೋನ್ ಮಾಡ್ತೀನಿ ಅಂತ ಮಾಡ್ತಾರೆ. ಮತ್ತೆ ಕಾಲ್ ಕಟ್ ಮಾಡ್ತಾರೆ ಶ್ರೇಷ್ಠ. ಅಲ್ಲ ಇವ್ರಿಗೆ ಏನಾಗಿದೆ, ಮೊನ್ನೆ ಎಲ್ಲ ಕಾಲ್ ಮಾಡಿದಾಗ ಒಂದೇ ರಿಂಗ್ಗೆ ರಿಸೀವ್ ಮಾಡಿ ಮಾತಾಡ್ತಿದ್ರು, ಪಾಪ ಔಟ್ ಆಫ್ ಸ್ಟೇಷನ್ ಹೋಗ್ತಿದ್ದಂಗೆ ಆಂಟಿ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ಅಂದ್ರೆ ಆಂಟಿಗೆ ನಿಜವಾಗ್ಲೂ ನನ್ ಮೇಲೆ ಪ್ರೀತಿನೇ ಇಲ್ವಾ, ಯಾವ್ದಕ್ಕೂ ಇನ್ನೊಂದ್ಸಲಿ ಕಾಲ್ ಮಾಡೋಣ ಅಂತ ಹೇಳಿ ತನ್ವಿ ಮತ್ತೆ ಕಾಲ್ ಮಾಡ್ತಾರೆ. ಆ ಕಡೆ ಶ್ರೇಷ್ಠ ಕೋಪ ಮಾಡ್ಕೊಂಡು ಕಾಲ್ ನ ಪಿಕ್ ಮಾಡ್ತಾರೆ. ತನ್ವಿ ಒಂದ್ಸಲಿ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ರೆ ಬಿಸಿ ಇದೀನಿ ಅಂತ ಅರ್ಥ, ಪದೇ ಪದೇ ಯಾಕೆ ಕಾಲ್ ಮಾಡ್ತಿದ್ಯಾ ಅಂತ ಶ್ರೇಷ್ಠ ಹೇಳ್ತಾರೆ. ಆಂಟಿ ಇವತ್ತು ನೀವು ನನ್ನ
ನಿನ್ನ ಪಿಕ್ ಮಾಡಕ್ಕೆ ಅಂತ ತನ್ವಿ ಹೇಳಕ್ ಹೋಗ್ತಾರೆ. ತನ್ವಿ ಇವತ್ತು ನಿನ್ನ ಪಿಕ್ ಮಾಡೋದಕ್ಕೆ ಆಗಲ್ಲ, ನಾನು ಯಾವ್ದೋ ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಕಾಲ್ ನ ಕಟ್ ಮಾಡ್ತಾರೆ. ಹಾಗೆ ಫೋನ್ ನ ಕೈಯಲ್ಲಿ ಇಟ್ಕೋತಾರೆ. ಯಾಕಂದ್ರೆ ಇಲ್ಲಿ ಶ್ರೇಷ್ಠ ತುಂಬಾ ಕುಡಿತಾ ಇರ್ತಾರೆ. ಯಾರ್ ಮೇಡಮ್ ಅಂತ ಪ್ರಿಯಾ ಹೇಳ್ತಿರ್ತಾರೆ. ಇಲ್ಲಿ ಶ್ರೇಷ್ಠ ಪಾರ್ಟಿ ಮಾಡ್ತಿದ್ದು ಪ್ರಿಯಾ ಜೊತೆ ಆಗಿರುತ್ತೆ. ನಮ್ಮನೇಲಿ ಯಾವಳೋ ಒಬ್ಳು ಬಂದು ಒಕ್ಕಿಸ್ಕೊಂಡಿದ್ದಾಳೆ, ಅವಳು ನನಗೆ ಇನ್ನೊಂದ್ ಸ್ವಲ್ಪ ಗ್ಲಾಸ್ ಕೊಡ್ತೀರಾ ಅಂತ ಇಲ್ಲಿ ಶ್ರೇಷ್ಠ ಕೊಡ್ತಾರೆ. ಪ್ರಿಯಾ ಹೋಗಿ ಓಕೆ ಮೇಡಮ್ ಅಂತ ಹೇಳಿ ತಗೊಂಡ್ ಹೋಗ್ತಾರೆ ಗ್ಲಾಸ್ ನ. ಇದನ್ನೆಲ್ಲ ಕೇಳಿಸ್ಕೊಂಡು ತನ್ವಿ ತುಂಬಾ ಬೇಜಾರ್ ಮಾಡ್ಕೋತಾರೆ, ಹಾಗೆ ಶಾಕ್ ಆಗ್ತಾರೆ. ಸಂಚಿಕೆ ಮುಕ್ತಾಯ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದ್ ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.